ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಮಂಡ್ಯ ಜಿಲ್ಲಾ ಕಾರಾಗೃಹ ಮತ್ತು ವಿಮ್ಸ್ ಆಸ್ಪತ್ರೆಗೆ ದಿಢೀರ್ ಭೇಟಿ ವೇಳೆ ಆರೋಪಿಗೆ ಪ್ರತ್ಯೇಕ ಚಿಕಿತ್ಸೆ ಮತ್ತು ಕಾನೂನು ಉಲ್ಲಂಘನೆಯಾಗಿರುವುದು ಬೆಳಕಿಗೆ ಬಂದಿದೆ. ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಚಂದ್ರಶೇಖರ್ ಸಿ, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶಶಿಧರ್ ಶೆಟ್ಟಿ, ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಬಾಲಸುಬ್ರಹ್ಮಣಿ, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಡಾಕ್ಟರ್ ಮೋಹನ್ ರಾವ್ ನಲವಡೆ, ಮಂಡ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಆನಂದ್ ಎಂರವರುಗಳು ದಿನಾಂಕ 24/8/2026ರಂದು ವಿಮ್ಸ್ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ ವೇಳೆ ಆರೋಪಿ ಶ್ರೀರಂಗಪಟ್ಟಣದ ADLR ಮಹಮ್ಮದ್ ಹುಸೇನ್ ರವರನ್ನ ದಿನಾಂಕ 21/8/2026ರಿಂದ ಪ್ರತ್ಯೇಕ ಕೊಠಡಿಯಲ್ಲಿ ಅನಧಿಕೃತವಾಗಿ ಚಿಕಿತ್ಸೆ ನೀಡುತ್ತಿರುವುದು ಬೆಳಕಿಗೆ ಬಂದಿದೆ. ಜೊತೆಗೆ ಒಬ್ಬ ಮಹಿಳೆ ಸಹ ಇರುವುದು ಕಂಡುಬಂದಿದ್ದು ಕಾನೂನು ಉಲ್ಲಂಘನೆಯಾಗಿದೆ. ನ್ಯಾಯಾಲಯದ ಅನುಮತಿ ಪಡೆಯದೆ ಆರೋಪಿಯನ್ನು ಆಸ್ಪತ್ರೆಗೆ ಸೇರಿಸಿರುವುದು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ. Only the clinic. Hold the pending case without information of the judge. You can't do anything. Without order of the custody of the court. Don't admit unless emergency. ಜೀವ ಹೋಗುತ್ತೆ ಆ ಸಂದರ್ಭದಲ್ಲಿ ಮಾಡ್ತಾರೆ. Sometimes madam from the child is child patient sir. So what will they come to the OPD? ನನ್ನ ಹತ್ರ ಬರ್ತಾರೆ ಸರ್, ನಾನು ಸೈನ್ ಮಾಡ್ಕೊಡ್ತೀನಿ, ಈಗೆಲ್ಲ ಸೈನ್ ಮಾಡ್ಕೊಡ್ತೀನಿ. Then if the doctor says he needs admission, they'll admit jail patient. ಅದಕ್ಕೆ ನಮಗೆ ಪರ್ಮಿಷನ್ ಮೇಲಲ್ಲಿ ಕಳಿಸ್ಕೊಡ್ತಾರೆ, ಆರ್ಡರ್ ಮಾಡ್ತೀವಿ ಸರ್. ಆಯಿತಾ? ನಾವೆಲ್ಲ ಕೊಪ್ಪಳದಲ್ಲೆಲ್ಲ ಹಂಗೆ ಮಾಡ್ತೀವಿ. ನಾವು ಆರ್ಡರ್ ಕೊಡೋದೇ ಆರ್ಡರ್ ಮಾಡ್ತೀವಿ. ಅವ್ರು ಗಮನಕ್ಕೆ ಇಲ್ಲ ಜಡ್ಜಿಗೆ. ನಾಳೆ ಎಲ್ರಿಗೂ ಕಷ್ಟ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಜಡ್ಜ್ ಪಾಸಸ್ ಎನಿ ಆರ್ಡರ್ ವಿಲ್ ಬಿ ಇನ್ ಟ್ರಬಲ್. ಏನು ಆಯಿತು ಅವಾಗ ಹೋದ ನಮ್ಗೆ ಏನೂ ಇರಲ್ಲ ಸರ್, ಜಸ್ಟ್ ಪೇಷಂಟ್ ಕಳಿಸ್ತಾರೆ ಪೊಲೀಸ್ ಜೊತೆ, ಅದು ನಾವು OPDಗೆ ಅವರದ್ದು ಎಕ್ಸಾಮಿನ್ ಆ್ಯಂಡ್ ಇದು ಪೇಷಂಟ್ ನೀಡ್ಸ್ ಅಡ್ಮಿಷನ್. ಪ್ಲೀಸ್ ಐ ರಿಪೀಟ್ ಫಾರ್ ಯುವರ್ ಕನ್ವೀನಿಯನ್ಸ್. ಸಿನ್ಸ್ ಯು ಆರ್ ಆಲ್ ಸೇವರ್ಸ್, ಲೈಫ್ ಸೇವರ್ಸ್, unless it's a dire emergency, please don't administer tablet, injection, anything, even if they bring, and we insist for the order of the court. Yes. And please make a record of it. This is not the answer. Yes sir. ಅದನ್ನೇ ಏನಾದರೂ ಹೆಚ್ಚು ಕಡಿಮೆ ಹೌದು ಸರ್. assuming he dies, what happens? Then it come on hospital and doctor. Assuming he escapes, let him not die. Escape. ಮತ್ತು ಈ ಗಲಾಟೆ ಮಾಡಿ ಓಡಾಡೋದು ಗೊತ್ತಿದೆ. If they take him away, what is the consequence? This man is helpless, he is aramsa sitting and she's both are romancing. When they saw, she ran away into the toilet. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.